ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸಿದ್ದರಾಮಯ್ಯನವರು ಆ ಕುರ್ಚಿಯನ್ನು ಬಿಟ್ಕೊಡ್ಬೇಕು. ಅಲ್ಲಿ ಸಂಘರ್ಷ ಮಾಡಿಕೊಂಡು ಕುರ್ಚಿ ಕಿತ್ಕೊಳ್ಳುವಂತ ಪ್ರಸಂಗ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ರಾಜಕೀಯ ವಿಶ್ಲೇಷಕರ ಮಾತು, ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಆಪತ್ತಿ ಆಗಬಹುದು ಅಂತ. ಸ್ಮೂತ್ ಟ್ರಾನ್ಸ್ಫರ್ ಅನ್ನೋದು ಆಗೋ ಸಾಧ್ಯತೆ ಇದೆಯಾ ಇಬ್ರು ನಾಯಕರ ಮಧ್ಯೆ? ನೋಡಿ, ನಿಮಗೆ ಗೊತ್ತಿದೆ 80ನೇ ಇಸ್ವಿಲಿ ಮತ್ತೆ ಇಲ್ಲಿ ಚುನಾವಣೆ ನಡೀತಾವೆ. ಆಗ ದೇವರಾಜ್ ಅವರೇ ಪಕ್ಷ ಕಟ್ಕೊಂಡಿದ್ರು, ಸೋತೋಗ್ಬಿಟ್ರು. ಮುಳ್ಬಾಗ್ಲಿಂದ ಬರ್ತಾ ಇದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಏನು ಮಾಡಲಿ ಅಂತ ಕೇಳಿದ್ರು. ನಿಮ್ಮ ಪಕ್ಷ ಸೋತ ಮೇಲೆ ರಾಜೀನಾಮೆ ಕೊಡಬೇಕು, ಯಾರಿಗೆ ಅನುಮಾನ ಬಂದರೂ ಕೂಡ ಅದನ್ನು ನೀವು ಇಡಬಾರ್ದು, ಅಲ್ಲಿಂದ ರಾಜೀನಾಮೆ ಕೊಡಿಸ್ಬೇಕು. ಅಲ್ಲಿ ಸಿದ್ದರಾಮಯ್ಯವರು ಅಧಿಕಾರ ನೋಡಿದ್ದಾರೆ, ಆಲೆ ಅಲ್ಲೊಂದು ಟರ್ಮ್ ಫುಲ್ ಮಾಡ್ಕೊಂಡಿದ್ದಾರೆ. ಈಗ ಆಲೆ 2 ವರ್ಷಕ್ಕೆ ಬಂದ್ಬಿಟ್ರು, 7 ವರ್ಷ ಮಾಡಿದ್ದಾರೆ. ಆಯಿತು, ಯಾರೋ ಅವ್ರ ಕುರ್ಚಿ ಅಲ್ಲಾಡಿಸ್ತಾ ಇದ್ದಾರೆ. ಯಾವುದೋ ಒಂದು ಆಪಾದನೆ ಬಂತು. ಏನು ಜೀವನದಲ್ಲಿ ಇತಿಹಾಸದಲ್ಲಿ ಬರಬೇಕಾದ್ರೆ ಆಪಾದನೆಗಳು ಇಟ್ಕೊಂಡು ಆ ಕುರ್ಚಿಲೆಲ್ಲ ನಾನು ಹೇಳೋದು, ಅವ್ರಿಗೆ ಹೇಳ್ತಿಲ್ಲ, ನಮ್ಮ ಮೇಲೆ ಒಂದು ಆಪಾದನೆ ಬಂದರೆ ಆ ಕುರ್ಚಿ ಮೇಲೆ ಕೂತ್ಕೋಬೇಕಾದ್ರೆ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯವ್ರಿಗೆ ಅವ್ರದ್ದೇ ಜಾತಿ ಮೇಲೆ ಬೇಕಾದಷ್ಟಿದೆ. ಅವರಪ್ಪ ಅವ್ರ ಆಪಾದನೆ ಹೇಳ್ತಾ ಇದ್ದಾರೆ, ಅದನ್ನು ಬೇಕಾದ್ರೆ ಅವರು ವಿಚಾರಣೆ ಮಾಡೋದು ಮಾಡಲಿ, ಮಾಡಿ ನಾನು ಕೆಳಗೆ ಬರ್ತೀನಿ. ಇಬ್ಬರು ಚೆನ್ನಾಗೇ ಇದ್ದಾರೆ, ಶಿವಕುಮಾರ್ ಸಿದ್ದರಾಮಯ್ಯವರು ಚೆನ್ನಾಗಿದ್ದಾರೆ. ಬಾಂಧವ್ಯದಲ್ಲಿ ಏನು ಗಣತೆ ಇಲ್ಲ. ಏನು ಅವರು ಆ ಸರ್ಕಾರ ನಡೆಸೋಕ್ಕೆ ನಿಮ್ಗೆ ಹೇಳಿದ ಎತ್ತಿನ ಗಾಡಿಗೆ 2 ಚಕ್ರ ಬೇಕು. 2 ಚಕ್ರದ್ದು ಚೆನ್ನಾಗಿದೆ, ಚಕ್ರ ಏನು ಕೆಟ್ಟೋಗಿಲ್ಲ. ಆದರೆ ಅವ್ರಿಗೆ ದೇವರು ಸಂಯಮ ಕೊಟ್ಟು ಚಿಕ್ಕ ಹುಡುಗ ಬರಲಿ ಅವನು. ಯಾಕೆಂದರೆ ಜನತಾದಳದಿಂದ ಬಂದರು ಅವರು, ಅವರಿಗೆ ಕಾಂಗ್ರೆಸ್ ಅವರೆಲ್ಲ ಸೇರಿ ಬಿಟ್ಕೊಡ್ಲಿಲ್ವೇ? ಅವ್ರು ಯಾಕೆ ಬಿಟ್ಕೊಡ್ಬಾರ್ದು? ಅಥವಾ ನಮ್ಮ ಹುಡುಗನೇ ಕಾದಿರಲಿ, ಪರವಾಗಿಲ್ಲ, ಇರಲಿ. ಯೋಗಗಳು ಹಣ ಮೇಲೆ ಬರೆದ್ರೆ ಯಾರು ತಪ್ಸಕ್ಕಾಗಲ್ಲ. ಸಿದ್ದರಾಮಯ್ಯನವರು ಹೊರತುಪಡಿಸಿದ್ರು ಕೂಡ ಬಹಳಷ್ಟು ಜನ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಆಸೆ ಇಟ್ಕೊಂಡವ್ರು ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರಂತೂ ನೇರವಾಗಿ ಹೇಳ್ಬಿಟ್ರು, ಈಗೆಲ್ಲ ಅಂದ್ರು ಮುಂದಿನ 5 ವರ್ಷ ನಂತರದಲ್ಲಿ ಆಗೋ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಕಾಂಕ್ಷಿನೇ ಅಂತ ಹೇಳಿ. ಅಯ್ಯೋ ಬಿಡಿ, ನಾನು ಹೇಳ್ಕೋಬೋದು, ನೀವು ಹೇಳ್ಕೋಬೋದು, ಅದಕ್ಕೆ ಸರಿ, ನಾವು ನೀವು ಮುಖ್ಯಮಂತ್ರಿ ಕ್ವಾಲಿಫೈಡ್ ಆಗಿದ್ದೀವಿ. ನನ್ನ ಮೇಲೆ ಯಾವ ಚಾರ್ಜ್ ಇಲ್ಲ, ನಿಮ್ಮ ಮೇಲೆ ಯಾವ ಚಾರ್ಜ್ ಇಲ್ಲ. ನಾವು ಇನ್ನೂ ಅವ್ರಿಗಿಂದ ಬಲಿಷ್ಠರಾಗಿದ್ದೇವೆ, ಸಮರ್ಥರಿದೆ, ನಮ್ಮ ಗುಣ ಇದೆ ನಮಗೆ. ರಾಜಕಾರಣ ಗುಣ ನಮಗಿಲ್ಲ. ನಾವು ನೀವು ಕೂತ್ಕೊಂಡ್ರೆ ಏನೋ ಎಲ್ಲರೂ 1 ಗಂಟೆ ಸಹಾಯ ಮಾಡಿ ಹೊರಟೋಗ್ತೀನಿ ನಾನು, ನೀವು ಅದೇ ಮಾಡ್ತೀರ. ಸರಿ, ಆಕಾಂಕ್ಷೆಗಳು ಅಪೇಕ್ಷೆಗಳು ತುಂಬ ಇರ್ಬೋದು. ರಾಜಯೋಗ ಎಲ್ರಿಗೂ ಬರೆಯಲ್ಲಮ್ಮ. 140 ಕೋಟಿ ಒಬ್ಬ ಮೋದಿ ಇದ್ದಾನೆ, 6 ಕೋಟಿಗೆ ಒಬ್ಬ ಸಿದ್ದರಾಮಯ್ಯವರಿದ್ದಾರೆ. ರಾಜಯೋಗ ಪರಮಾತ್ಮನು ತನ್ನ ಸ್ವರೂಪದಲ್ಲಿ ವಿಷ್ಣು ಸ್ವರೂಪವನ್ನು ಅದರಲ್ಲಿ ಸೇರಿಸ್ಕೋತಾನೆ. ಅವನು ಒಬ್ಬ ರಾಷ್ಟ್ರವನ್ನು ಆಳಿದ್ರೆ ದೊರೆ, ಆ ದೊರೆ ವಿಷ್ಣು ವಂಶ ಅಂತ ಹೇಳ್ತಾರೆ. ರಾಜನಾಡಿದ್ರು ಅಷ್ಟೇ ವಿಷ್ಣು ವಂಶ ಅಂತ ಹೇಳ್ತಾರೆ. ವಿಷ್ಣು ವಂಶದಿಂದ ಅವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲಿವರೆಗೂ ಮಹಾವಿಷ್ಣು ಅನುಗ್ರಹ ಇರುತ್ತೆ, ಅಲ್ಲಿವರು ಕೂತಿರ್ತಾರೆ. ಯಾವತ್ತಿಲ್ಲ ಅಂತಾಗತ್ತೆ, ಅದು ಕೆಳಗಿಳಿಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸಿದ್ದರಾಮಯ್ಯನವರು ಆ ಕುರ್ಚಿಯನ್ನು ಬಿಟ್ಕೊಡ್ಬೇಕು. ಅಲ್ಲಿ ಸಂಘರ್ಷ ಮಾಡಿಕೊಂಡು ಕುರ್ಚಿ ಕಿತ್ಕೊಳ್ಳುವಂತ ಪ್ರಸಂಗ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ರಾಜಕೀಯ ವಿಶ್ಲೇಷಕರ ಮಾತು, ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಆಪತ್ತಿ ಆಗಬಹುದು ಅಂತ. ಸ್ಮೂತ್ ಟ್ರಾನ್ಸ್ಫರ್ ಅನ್ನೋದು ಆಗೋ ಸಾಧ್ಯತೆ ಇದೆಯಾ ಇಬ್ರು ನಾಯಕರ ಮಧ್ಯೆ? ನೋಡಿ, ನಿಮಗೆ ಗೊತ್ತಿದೆ 80ನೇ ಇಸ್ವಿಲಿ ಮತ್ತೆ ಇಲ್ಲಿ ಚುನಾವಣೆ ನಡೀತಾವೆ. ಆಗ ದೇವರಾಜ್ ಅವರೇ ಪಕ್ಷ ಕಟ್ಕೊಂಡಿದ್ರು, ಸೋತೋಗ್ಬಿಟ್ರು. ಮುಳ್ಬಾಗ್ಲಿಂದ ಬರ್ತಾ ಇದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಏನು ಮಾಡಲಿ ಅಂತ ಕೇಳಿದ್ರು. ನಿಮ್ಮ ಪಕ್ಷ ಸೋತ ಮೇಲೆ ರಾಜೀನಾಮೆ ಕೊಡಬೇಕು, ಯಾರಿಗೆ ಅನುಮಾನ ಬಂದರೂ ಕೂಡ ಅದನ್ನು ನೀವು ಇಡಬಾರ್ದು, ಅಲ್ಲಿಂದ ರಾಜೀನಾಮೆ ಕೊಡಿಸ್ಬೇಕು. ಅಲ್ಲಿ ಸಿದ್ದರಾಮಯ್ಯವರು ಅಧಿಕಾರ ನೋಡಿದ್ದಾರೆ, ಆಲೆ ಅಲ್ಲೊಂದು ಟರ್ಮ್ ಫುಲ್ ಮಾಡ್ಕೊಂಡಿದ್ದಾರೆ. ಈಗ ಆಲೆ 2 ವರ್ಷಕ್ಕೆ ಬಂದ್ಬಿಟ್ರು, 7 ವರ್ಷ ಮಾಡಿದ್ದಾರೆ. ಆಯಿತು, ಯಾರೋ ಅವ್ರ ಕುರ್ಚಿ ಅಲ್ಲಾಡಿಸ್ತಾ ಇದ್ದಾರೆ. ಯಾವುದೋ ಒಂದು ಆಪಾದನೆ ಬಂತು. ಏನು ಜೀವನದಲ್ಲಿ ಇತಿಹಾಸದಲ್ಲಿ ಬರಬೇಕಾದ್ರೆ ಆಪಾದನೆಗಳು ಇಟ್ಕೊಂಡು ಆ ಕುರ್ಚಿಲೆಲ್ಲ ನಾನು ಹೇಳೋದು, ಅವ್ರಿಗೆ ಹೇಳ್ತಿಲ್ಲ, ನಮ್ಮ ಮೇಲೆ ಒಂದು ಆಪಾದನೆ ಬಂದರೆ ಆ ಕುರ್ಚಿ ಮೇಲೆ ಕೂತ್ಕೋಬೇಕಾದ್ರೆ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯವ್ರಿಗೆ ಅವ್ರದ್ದೇ ಜಾತಿ ಮೇಲೆ ಬೇಕಾದಷ್ಟಿದೆ. ಅವರಪ್ಪ ಅವ್ರ ಆಪಾದನೆ ಹೇಳ್ತಾ ಇದ್ದಾರೆ, ಅದನ್ನು ಬೇಕಾದ್ರೆ ಅವರು ವಿಚಾರಣೆ ಮಾಡೋದು ಮಾಡಲಿ, ಮಾಡಿ ನಾನು ಕೆಳಗೆ ಬರ್ತೀನಿ. ಇಬ್ಬರು ಚೆನ್ನಾಗೇ ಇದ್ದಾರೆ, ಶಿವಕುಮಾರ್ ಸಿದ್ದರಾಮಯ್ಯವರು ಚೆನ್ನಾಗಿದ್ದಾರೆ. ಬಾಂಧವ್ಯದಲ್ಲಿ ಏನು ಗಣತೆ ಇಲ್ಲ. ಏನು ಅವರು ಆ ಸರ್ಕಾರ ನಡೆಸೋಕ್ಕೆ ನಿಮ್ಗೆ ಹೇಳಿದ ಎತ್ತಿನ ಗಾಡಿಗೆ 2 ಚಕ್ರ ಬೇಕು. 2 ಚಕ್ರದ್ದು ಚೆನ್ನಾಗಿದೆ, ಚಕ್ರ ಏನು ಕೆಟ್ಟೋಗಿಲ್ಲ. ಆದರೆ ಅವ್ರಿಗೆ ದೇವರು ಸಂಯಮ ಕೊಟ್ಟು
ಚಿಕ್ಕ ಹುಡುಗ ಬರಲಿ ಅವನು. ಯಾಕೆಂದರೆ ಜನತಾದಳದಿಂದ ಬಂದರು ಅವರು, ಅವರಿಗೆ ಕಾಂಗ್ರೆಸ್ ಅವರೆಲ್ಲ ಸೇರಿ ಬಿಟ್ಕೊಡ್ಲಿಲ್ವೇ? ಅವ್ರು ಯಾಕೆ ಬಿಟ್ಕೊಡ್ಬಾರ್ದು? ನಿಜ. ಅಥವಾ ನಮ್ಮ ಹುಡುಗನೇ ಕಾದಿರಲಿ, ಪರವಾಗಿಲ್ಲ, ಇರಲಿ. ಯೋಗಗಳು ಹಣ ಮೇಲೆ ಬರೆದ್ರೆ ಯಾರು ತಪ್ಸಕ್ಕಾಗಲ್ಲ. ಸಿದ್ದರಾಮಯ್ಯನವರು ಹೊರತುಪಡಿಸಿದ್ರು ಕೂಡ ಬಹಳಷ್ಟು ಜನ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಆಸೆ ಇಟ್ಕೊಂಡವ್ರು ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರಂತೂ ನೇರವಾಗಿ ಹೇಳ್ಬಿಟ್ರು, ಈಗೆಲ್ಲ ಅಂದ್ರು ಮುಂದಿನ 5 ವರ್ಷ ನಂತರದಲ್ಲಿ ಆಗೋ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಕಾಂಕ್ಷಿನೇ ಅಂತ ಹೇಳಿ. ಅಯ್ಯೋ ಬಿಡಿ, ನಾನು ಹೇಳ್ಕೊಬೋದು, ನೀವು ಹೇಳ್ಕೊಬೋದು, ಅದಕ್ಕೆ ಸರಿ. ನಾವು ನೀವು ಮುಖ್ಯಮಂತ್ರಿ ಕ್ವಾಲಿಫೈಡ್ ಆಗಿದ್ದೀವಿ, ನನ್ನ ಮೇಲೆ ಯಾವ ಚಾರ್ಜ್ ಇಲ್ಲ, ನಿಮ್ಮ ಮೇಲೆ ಯಾವ ಚಾರ್ಜ್ ಇಲ್ಲ, ನಾವು ಇನ್ನೂ ಅವ್ರಿಗಿಂತ ಬಲಿಷ್ಠರಾಗಿದ್ದೇವೆ, ಮತ್ತೆ ಸಮರ್ಥವಿದೆ, ನಮ್ಮ ಗುಣ ಇದೆ ನಮಗೆ. ರಾಜಕಾರಣ ಗುಣ ನಮಗಿಲ್ಲ. ನಾವು ನೀವು ಕೂತ್ಕೊಂಡ್ರೆ ಏನೋ ಎಲ್ಲರೂ 1 ಗಂಟೆ ಸಹಾಯ ಮಾಡಿ ಹೊರಟೋಗ್ತೀನಿ ನಾನು, ನೀವು ಅದೇ ಮಾಡ್ತೀರಾ? ಸರಿ. ಆಕಾಂಕ್ಷೆಗಳು ಅಪೇಕ್ಷೆಗಳು ತುಂಬ ಇರ್ಬೋದು. ರಾಜಯೋಗ ಎಲ್ರಿಗೂ ಬರೆಯಲ್ಲಮ್ಮ. 140 ಕೋಟಿಗೆ ಒಬ್ಬ ಮೋದಿ ಇದ್ದಾನೆ, 6 ಕೋಟಿಗೆ ಒಬ್ಬ ಸಿದ್ದರಾಮಯ್ಯವರು ಇದ್ದಾರೆ. ರಾಜಯೋಗ ಪರಮಾತ್ಮನು ತನ್ನ ಸ್ವರೂಪದಲ್ಲಿ ವಿಷ್ಣು ಸ್ವರೂಪವನ್ನು ಅದರಲ್ಲಿ ಸೇರಿಸ್ಕೋತಾನೆ. ಅವನು ಒಬ್ಬ ರಾಷ್ಟ್ರವನ್ನು ಆಳಿದ್ರೆ ದೊರೆ, ಆ ದೊರೆ ವಿಷ್ಣು ವಂಶ ಅಂತ ಹೇಳ್ತಾರೆ. ರಾಜನಾಡಿದ್ರು ಅಷ್ಟೇ ವಿಷ್ಣು ವಂಶ ಅಂತ ಹೇಳ್ತಾರೆ. ವಿಷ್ಣು ವಂಶದಿಂದ ಅವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲಿವರೆಗೂ ಮಹಾವಿಷ್ಣು ಅನುಗ್ರಹ ಇರುತ್ತೆ, ಅಲ್ಲಿವರು ಕೂತಿರ್ತಾರೆ. ಯಾವತ್ತಿಲ್ಲ ಅಂತಾಗತ್ತೆ, ಅದು ಕೈ ಹಿಡಿಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸಿದ್ದರಾಮಯ್ಯನವರು ಆ ಕುರ್ಚಿಯನ್ನು ಬಿಟ್ಕೊಡ್ಬೇಕು. ಅಲ್ಲಿ ಸಂಘರ್ಷ ಮಾಡಿಕೊಂಡು ಕುರ್ಚಿ ಕಿತ್ಕೊಳ್ಳುವಂತ ಪ್ರಸಂಗ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ರಾಜಕೀಯ ವಿಶ್ಲೇಷಕರ ಮಾತು, ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಆಪತ್ತಿ ಆಗಬಹುದು ಅಂತ. ಸ್ಮೂತ್ ಟ್ರಾನ್ಸ್ಫರ್ ಅನ್ನೋದಾಗೋ ಸಾಧ್ಯತೆ ಇದೆಯಾ ಇಬ್ರು ನಾಯಕರ ಮಧ್ಯೆ? ನೋಡಿ, ನಿಮಗೆ ಗೊತ್ತಿದೆ 80ನೇ ಇಸ್ವಿಲಿ ಮತ್ತೆ ಇಲ್ಲಿ ಚುನಾವಣೆ ನಡೀತಾವೆ. ಆಗ ದೇವರಾಜ್ ಅವರದೇ ಪಕ್ಷ ಕಟ್ಕೊಂಡಿದ್ರು, ಸೋತೋಗ್ಬಿಟ್ರು. ಮುಳ್ಬಾಗ್ಲಿಂದ ಬರ್ತಾ ಇದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಏನು ಮಾಡಲಿ ಅಂತ ಕೇಳಿದ್ರು. ನಿಮ್ಮ ಪಕ್ಷ ಸೋತ ಮೇಲೆ ರಾಜೀನಾಮೆ ಕೊಡಬೇಕು, ಯಾರಿಗೆ ಅನುಮಾನ ಬಂದರೂ ಕೂಡ ಅದನ್ನು ನೀವು ಇಡಬಾರ್ದು, ಅಲ್ಲಿಂದ ರಾಜೀನಾಮೆ ಕೊಡಿಸಿ. ಅಲ್ಲಿ ಸಿದ್ದರಾಮಯ್ಯವರು ಅಧಿಕಾರ ನೋಡಿದ್ದಾರೆ, ಆಲೆ ಅಲ್ಲೊಂದು ಟರ್ಮ್ ಫುಲ್ ಮಾಡ್ಕೊಂಡಿದ್ದಾರೆ. ಈಗ ಆಲೆ 2 ವರ್ಷಕ್ಕೆ ಬಂದ್ಬಿಟ್ರು, 2 ವರ್ಷ ಮಾಡಿದ್ದಾರೆ. ಆಯಿತು, ಯಾರೋ ಅವ್ರ ಕುರ್ಚಿ ಅಲ್ಲಾಡಿಸ್ತಾ ಇದ್ದಾರೆ. ಯಾವುದೋ ಒಂದು ಆಪಾದನೆ ಬಂತು. ಏನು ಜೀವನದಲ್ಲಿ ಇತಿಹಾಸದಲ್ಲಿ ಬರಬೇಕಾದ್ರೆ ಆಪಾದನೆಗಳು ಇಟ್ಕೊಂಡು ಆ ಕುರ್ಚಿಲೆಲ್ಲ ನಾನು ಹೇಳೋದು, ಅವ್ರಿಗೆ ಹೇಳ್ತಿಲ್ಲ, ನಮ್ಮ ಮೇಲೆ ಒಂದು ಆಪಾದನೆ ಬಂದರೆ ಆ ಕುರ್ಚಿ ಮೇಲೆ ಕೂತ್ಕೋಬೇಕಾದ್ರೆ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯವ್ರಿಗೆ ಅವ್ರದ್ದೇ ಜಾತಿ ಮೇಲೆ ಬೇಕಾದಷ್ಟಿದೆ. ಅವರಪ್ಪ ಅವ್ರ ಆಪಾದನೆ ಹೇಳ್ತಾ ಇದ್ದಾರೆ, ಅದನ್ನು ಬೇಕಾದ್ರೆ ಅವರು ವಿಚಾರಣೆ ಮಾಡೋದು ಮಾಡಲಿ, ಮಾಡಿ ನಾನು ಕೆಳಗೆ ಬರ್ತೀನಿ. ಇಬ್ಬರು ಚೆನ್ನಾಗೇ ಇದ್ದಾರೆ, ಶಿವಕುಮಾರ್ ಸಿದ್ದರಾಮಯ್ಯವರು ಚೆನ್ನಾಗಿದ್ದಾರೆ. ಬಾಂಧವ್ಯದಲ್ಲಿ ಏನು ಗಣತೆ ಇಲ್ಲ. ಏನು ಅವರು ಆ ಸರ್ಕಾರ ನಡೆಸೋಕ್ಕೆ ನಿಮ್ಗೆ ಹೇಳಿದ ಎತ್ತಿನ ಗಾಡಿಗೆ 2 ಚಕ್ರ ಬೇಕು. 2 ಚಕ್ರದ್ದು ಚೆನ್ನಾಗಿದೆ, ಚಕ್ರ ಏನು ಕೆಟ್ಟೋಗಿಲ್ಲ. ಆದರೆ ಅವ್ರಿಗೆ ದೇವರು ಸಂಯಮ ಕೊಟ್ಟು ಚಿಕ್ಕ ಹುಡುಗ ಬರಲಿ ಅವನು. ಯಾಕೆಂದರೆ ಜನತಾದಳದಿಂದ ಬಂದರು ಅವರು, ಅವರಿಗೆ ಕಾಂಗ್ರೆಸ್ ಅವರೆಲ್ಲ ಸೇರಿ ಬಿಟ್ಕೊಡ್ಲಿಲ್ವೇ? ಅವ್ರು ಯಾಕೆ ಬಿಟ್ಕೊಡ್ಬಾರ್ದು? ನಿಜ. ಅಥವಾ ನಮ್ಮ ಹುಡುಗನೇ ಕಾದಿರಲಿ, ಪರವಾಗಿಲ್ಲ, ಇರಲಿ. ಯೋಗಗಳು ಹಣ ಮೇಲೆ ಬರೆದ್ರೆ ಯಾರು ತಪ್ಸಕ್ಕಾಗಲ್ಲ. ಸಿದ್ದರಾಮಯ್ಯನವರು ಹೊರತುಪಡಿಸಿದ್ರು ಕೂಡ ಬಹಳಷ್ಟು ಜನ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಆಸೆ ಇಟ್ಕೊಂಡವ್ರು ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರಂತೂ ನೇರವಾಗಿ ಹೇಳ್ಬಿಟ್ರು, ಈಗೆಲ್ಲ ಅಂದ್ರು ಮುಂದಿನ 5 ವರ್ಷ ನಂತರದಲ್ಲಿ ಆಗೋ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಕಾಂಕ್ಷಿನೇ ಅಂತ ಹೇಳಿ. ಅಯ್ಯೋ ಬಿಡಿ, ನಾನು ಹೇಳ್ಕೊಬೋದು, ನೀವು ಹೇಳ್ಕೊಬೋದು, ಅದಕ್ಕೆ ಸರಿ. ನಾವು ನೀವು ಮುಖ್ಯಮಂತ್ರಿ ಕ್ವಾಲಿಫೈಡ್ ಆಗಿದ್ದೀವಿ, ನನ್ನ ಮೇಲೆ ಯಾವ ಚಾರ್ಜ್ ಇಲ್ಲ, ನಿಮ್ಮ ಮೇಲೆ ಯಾವ ಚಾರ್ಜ್ ಇಲ್ಲ, ನಾವು ಇನ್ನೂ ಅವ್ರಿಗಿಂತ ಬಲಿಷ್ಠರಾಗಿದ್ದೇವೆ, ಮತ್ತೆ ಸಮರ್ಥವಿದೆ, ನಮ್ಮ ಗುಣ ಇದೆ ನಮಗೆ. ರಾಜಕಾರಣ ಗುಣ ನಮಗಿಲ್ಲ. ನಾವು ನೀವು ಕೂತ್ಕೊಂಡ್ರೆ ಏನೋ ಎಲ್ಲರೂ 1 ಗಂಟೆ ಸಹಾಯ ಮಾಡಿ ಹೊರಟೋಗ್ತೀನಿ ನಾನು, ನೀವು ಅದೇ ಮಾಡ್ತೀರಾ? ಸರಿ. ಆಕಾಂಕ್ಷೆಗಳು ಅಪೇಕ್ಷೆಗಳು ತುಂಬ ಇರ್ಬೋದು. ರಾಜಯೋಗ ಎಲ್ರಿಗೂ ಬರೆಯಲ್ಲಮ್ಮ. 140 ಕೋಟಿಗೆ ಒಬ್ಬ ಮೋದಿ ಇದ್ದಾನೆ, 6 ಕೋಟಿಗೆ ಒಬ್ಬ ಸಿದ್ದರಾಮಯ್ಯವರು ಇದ್ದಾರೆ. ರಾಜಯೋಗ ಪರಮಾತ್ಮನು ತನ್ನ ಸ್ವರೂಪದಲ್ಲಿ ವಿಷ್ಣು ಸ್ವರೂಪವನ್ನು ಅದರಲ್ಲಿ ಸೇರಿಸ್ಕೋತಾನೆ. ಅವನು ಒಬ್ಬ ರಾಷ್ಟ್ರವನ್ನು ಆಳಿದ್ರೆ ದೊರೆ, ಆ ದೊರೆ ವಿಷ್ಣು ವಂಶ ಅಂತ ಹೇಳ್ತಾರೆ. ರಾಜನಾಡಿದ್ರು ಅಷ್ಟೇ ವಿಷ್ಣು ವಂಶ ಅಂತ ಹೇಳ್ತಾರೆ. ವಿಷ್ಣು ವಂಶದಿಂದ ಅವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲಿವರೆಗೂ ಮಹಾವಿಷ್ಣು ಅನುಗ್ರಹ ಇರುತ್ತೆ, ಅಲ್ಲಿವರು ಕೂತಿರ್ತಾರೆ. ಯಾವತ್ತಿಲ್ಲ ಅಂತಾಗತ್ತೆ, ಅದು ಕೈ ಹಿಡಿಬೇಕಾಗುತ್ತೆ.